ಆಗ ನಮಗೆ ಯಾವಾಗ ನಾನು ಸಿನಿಮಾಗೆ ಸೇರ್ಬೋದಾಗಿತ್ತು ಆಗ ನಮ್ಗೆ ಅವಕಾಶಗಳ ಪರ್ಸ್ನಲಿ ನನಗೆ ಮನೆಯಲ್ಲಿ ಪ್ರಾಬಬ್ಲಿ ಪರಿಸ್ಥಿತಿಗಳು ಇರ್ಬೋದು, ಅವಕಾಶಗಳಾಗಲಿಲ್ಲ. ಬಟ್ ಆ ಆಸೆ ಹಂಗೆ ಇತ್ತು. ಈಗ ಇತ್ತೀಚೆಗೆ ಒಂದು 15 ವರ್ಷದಿಂದ ಸಕ್ರಿಯವಾಗಿ ನಾವು ರಂಗಭೂಮಿಲಿ ತೊಡಗಿಸ್ಕೊಂಡ್ವಿ. ನಾನು ಮತ್ತು ನನ್ನಷ್ಟು ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಒಂದು ತಂಡ ಕೂಡ ಕಟ್ಕೊಂಡ್ವಿ, ಸೈಡ್ ವಿಂಗ್ ತಂಡ ಅಂತ. ಅದೇ ತಂಡದಲ್ಲಿ ಈಗ ಈ ಸಿನಿಮಾ ಮಾಡ್ತಾ ಇದ್ವಿ. ಸುಮಾರು ಒಂದು 3 years ಬ್ಯಾಕ್ ನನಗೆ ನಮ್ಮ ತಂಡದವರಿಂದಲೇ ಪರಿಚಯ ಆದದ್ದು ಗಿರೀಶ್. ಎಲ್ಲ ಕಾಲ ಕೂಡಿ ಬಂತು ಅನ್ಸುತ್ತೆ. ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಆಲ್ಮೋಸ್ಟ್ ರೆಡಿ ಇದ್ವಿ. ಆ ಟೈಮ್ ಸರಿಯಾಗಿ ಗಿರೀಶ್ ಸಿಕ್ಕರು ನಮಗೆ. ಈ ಒಂದು ಅದ್ಭುತವಾದ ಕಥೆಯನ್ನು ಹೇಳಿದ್ರು. ಅದ್ಭುತ ಅಂತ ಯಾಕಂತೀನಿ ಅಂದ್ರೆ, ಇದು ಒಂದು ಟೈಮ್ ಲೂಪ್ ಅಥವಾ ಟೈಮ್ ಟ್ರಾವೆಲ್ ಸಂಬಂಧಪಟ್ಟಂತ ಕಥೆ. ಇದು ಇವತ್ತಿನ ಜನಾಂಗಕ್ಕೆ ಅಥವಾ ಇವತ್ತಿನ ಟ್ರೆಂಡ್, ಅದು ಟೈಮ್ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಿನಿಮಾಗಳು ಬರ್ತಿದ್ದಾವೆ. ಮತ್ತೆ ಎಲ್ಲ ಸಿನಿಮಾಗಳು ಅಷ್ಟೇ ಚೆನ್ನಾಗಿ ಜನ ಸ್ವೀಕರಿಸ್ತಿದ್ದಾರೆ. ಹಾಗಾಗಿ ನನಗೆ ಅವರು ಕತೆ ಹೇಳಿದ ತಕ್ಷಣ ನನಗಿದು ಬಹಳ ಅಪೀಲ್ ಆಯಿತು. ಸೊ ಇಮಿಡಿಯೇಟ್ ಆಗಿ ನಾವು ಇದನ್ನ ಶುರು ಮಾಡೋಣ ಅಂತ ಹೇಳಿ ವಿ ಟುಕ್ ಇಟ್ ಅಪ್. ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಪ್ರಾಬ್ಲಿ ಒಂದು ದೊಡ್ಡ ಯಶಸ್ಸು ಕಾಣ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಹೆಸರು ಗಿರೀಶ್ ಅಂತ. ಇದು ನಂದು 3ನೇ ಫಿಲಮು. ಫಸ್ಟ್ ಒಂದ್ ಕತೆ ಹೇಳ ಅಂತ 2019 ಅಲ್ಲಿ ರಿಲೀಸ್ ಆಗಿತ್ತು. ಸೊ ಸೆಕೆಂಡ್ ವಾವ್ ಅಂತ ಝೀಯಲ್ಲಿ ಒರಿಜಿನಲ್ಸ್ ತರ, ಲೈಕ್ ಥಿಯೇಟ್ರಿಕಲ್ ಅಲ್ಲ, ಒರಿಜಿನಲ್ಸ್ ತರ ಇದ್ರಲ್ಲಿ ರಿಲೀಸ್ ಆಯ್ತು. ಸೊ ಇದು 3ನೇದು ಶಾಲೆಯ ಅವನಾಶಕ್ಕೆ. ಟ್ರೈಲರ್ ನೋಡ್ದಂಗೆನೆ ಆ ಟೈಮ್ ಲೂಪ್ ಅನ್ನೋ ವಿಚಾರಗಳು ಕಂಟೆಂಟ್ ಕನೆಕ್ಟ್ ಆಗಿದೆ ಅಂತ ಅನ್ಕೋತೀನಿ. ಒಂದ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ಈಗ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣ ಏನೋ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಅಥವಾ ಒಂದು ಎಲೆಕ್ಟ್ರಿಸಿಟಿ ಆ ತರದ್ರಲ್ಲೇ ನಾವು ನೋಡಿರೋದೆಲ್ಲ ಇಲ್ಲಿವರೆಗೂ. ಬಟ್ ಇದೆಲ್ಲ ನಮ್ ಇಂಡಿಯನ್ ಇದ್ರಲ್ಲೇನೆ, ಲೈಕ್ ಈಗ ಋಗ್ವೇದದಲ್ಲೆಲ್ಲ ನಮ್ ಪುರಾತನ ಇದ್ರ ವಿಷಯಗಳಲ್ಲೇ ಟೈಮ್ ಲೂಪ್ ಆಗಿದೆ, ಟೈಮ್ ಟ್ರಾವೆಲಿಂಗ್ ಆಗಿದೆ ಅಂತ ಒಂದಷ್ಟು ಉಲ್ಲೇಖಗಳಿದಾವೆ. ಸೊ ಆ ತರದನ್ನೆಲ್ಲ ರಿಸರ್ಚ್ ಮಾಡಿ ಅದನ್ನ ಒಂದ್ ಹಳ್ಳಿ ಕತೆಗೆ ಬ್ಲೆಂಡ್ ಮಾಡ್ಕೊಂಡು, ಅಂದ್ರೆ ಎಕ್ಸಾಂಪಲ್ ಇವಾಗ ಒಂದ್ ಟೈಮ್ ಲೂಪ್ ಅಥವಾ ಈ ತರದ ಒಂದು ಟ್ರೆಂಡಿ ಆಗಿರೋ ಸಬ್ಜೆಕ್ಟ್ಗಳು ಹಳ್ಳಿವರೆಗೂ ಅರ್ಥ ಆಗ್ಬೇಕಂದ್ರೆ ಅದನ್ನ ಫಾಲೋ ಮಾಡೋರಿಗೆ ಮಾತ್ರ ಅಲ್ಲ, ಯಾವುದೇ ಭಾಗದ ಕರ್ನಾಟಕದಲ್ಲಿ ಲೈಕ್ ಈಗ ಯಾವುದೇ ಭಾಗದ ಜನ ನೋಡಿದ್ರು ಅದನ್ನ ಅರ್ಥ ಆಗ್ಬೇಕು. ಸೊ ಅಷ್ಟು ನೀಟಾಗೆ ಬ್ಲೆಂಡ್ ಮಾಡಿ ಮಾಡಿರೋ ತರ ಒಂದು ಸಬ್ಜೆಕ್ಟ್ ಇದು. ಲೈಕ್ ಒಂದು ಈ ಇಂಡಿಯನ್ ಮೈಥಾಲಜಿ ಬ್ಲೆಂಡೆಡ್ ವಿತ್ ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ತರ. ಆ ತರ ಈಗ ನಾವ್ ಏನೇ ನೋಡಿದ್ರು ಒಂದು ಹಳ್ಳಿ ಅಂತ ಏನ್ ನೋಡ್ಕೊಂಡು ಹೋಗ್ತಾ ಇದೀವಿ, ಪಕ್ಕ ಅದ್ರ ಮಧ್ಯದಲ್ಲೆಲ್ಲ ಕಾಮಿಡಿನೂ ಇರುತ್ತೆ. ಅದ್ರ ಜೊತೆಲಿ ಅಷ್ಟೇ ಒಂದು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಈ ಸ್ಪೇಸ್ ಮ್ಯಾಟರ್ ಈ ತರದನ್ನೆಲ್ಲ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ. ಸೊ ಇದು ಶಾಲೆಯ ಅವನಾಶಕ್ಕೆ ಒಂದು ಹೈಲೈಟ್ ಅಂತ ಸರ್. ಈ ಸಬ್ಜೆಕ್ಟ್ ನನ್ ಟೈಮ್ ಟ್ರಾವೆಲಿಂಗ್ ಮತ್ತೆ ಈ ತರದ್ರ ಬಗ್ಗೆ ಎಲ್ಲ ಆರ್ಟಿಕಲ್ಗಳು ಓದ್ತಾ ಇದ್ದೆ. ಸ್ಟೀಫನ್ ಹಾಕಿನ್ಸ್ ಈ ತರ ಚಿಕ್ಕ ಪುಟ್ಟ ಆರ್ಟಿಕಲ್ಗಳು ನೋಡೋದು ಈ ತರದ್ ಮಾಡ್ತಾ ಇದ್ವಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಸಬ್ಜೆಕ್ಟ್ ಅನ್ನೋ ತರ ಅನಿಸ್ತು. ಆಮೇಲೆ ಈಗ ಕನ್ನಡದಲ್ಲಿ ಹಿಂದೆ ಪ್ರಚಂಡ ಕುಳ್ಳ ಈ ತರ ಎಲ್ಲ ಏನೋ ಒಂದು ಫ್ಯಾಂಟಸಿ ಆಬ್ಜೆಕ್ಟ್ ಸಿಗುತ್ತೆ, ಅದ್ರ ಮೇಲೆ ಒಂದು ಕತೆ ಹೋಗುತ್ತೆ. ಈ ತರ ಕತೆ ಎಂಟರ್ಟೈನ್ಮೆಂಟ್ ಅಲ್ಲಿ ನಾವು ನೋಡ್ತಾ ಇದ್ವಲ್ಲ. ಈಗಿನ ಇದ್ರಲ್ಲಿ ಆತರ ಲೈಕ್ ನಮ್ ಇಂಡಿಯನ್ ವಿಚಾರಗಳು ಇರ್ಬೇಕು, ಆತರ ಒಂದೇನೋ ಸಸ್ಪೆನ್ಸ್ಫುಲ್ ಆಗಿರ್ಬೇಕು, ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಆ ಹಳ್ಳಿ ಬಂದು ಆಕ್ಚುಲಿ ಫುಲ್ ಕಂಪ್ಲೀಟ್ ಯಡಿಯೂರ್ ಹತ್ರ ಮನವಳ್ಳಿ ಅಂತ ಒಂದು ಊರು. ಒಂದ್ 15-20 days ಅಲ್ಲೇ ಕಂಪ್ಲೀಟ್ ಆಗಿ ಮಾಡಿದ್ದು. ಸೊ ಆ ಊರ್ ಬಂದು ನಮ್ಮ ಊರದು. ಸೊ ನನ್ ಮುಂಚೆಯಿಂದನೂ ನಾನ್ ನೋಡಿದ ಜಾಗಗಳು ಆ ತರ ವಿಷಯಗಳನ್ನ ಒಂದ್ ಕತೆ ತರ ಬರೆಯಕ್ ಸ್ಟಾರ್ಟ್ ಮಾಡಿ, ಸೊ ಆಮೇಲೆ ಕತೆ ಎಲ್ಲ ರೆಡಿ ಆದ್ಮೇಲೆ ಟೆಕ್ನಿಕಲ್ ಆಗಿ ಎಕ್ಸಾಂಪಲ್ ಈಗ ನಾವೇನ್ ಟೈಮ್ ಟ್ರಾವೆಲಿಂಗು ಅಂತೆಲ್ಲ ಹೇಳ್ತಾ ಇದೀವಲ್ಲ ಅಂತದನ್ನ ತುಂಬಾ ಚೆನ್ನಾಗಿ ಪೋಣಿಸ್ಕೊಂಡು ಹೋಗಿ, ಸೊ ಆ ತರ ಸ್ಟಾರ್ಟ್ ಆಯ್ತು. ಸಿನಿಮಾದಲ್ಲಿ ಒಂದ್ ದೊಡ್ಡ ಯುವ ತಂಡ ಇದು, ಲಿಟ್ರಲಿ ಇನ್ ಆಲ್ ಸೆನ್ಸಸ್ ಒಂದು ಯುವಕರ ತಂಡ. ಕಥೆ ಬಹಳ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಡಿದ್ರು. ಮತ್ತೆ ಪಾತ್ರ, ನನಗೆ ಹೇಳಿದ ಪಾತ್ರ ಕೂಡ ಬಹಳ ವಿಭಿನ್ನವಾಗಿತ್ತು. ನಾನಿವರೆಗೂ ಅಂತಹ ಪಾತ್ರ ಮಾಡಿರ್ಲಿಲ್ಲ. ಒಬ್ಬ ಮುಸಲ್ಮಾನ ದಬರೇಸ್ ಅಂತಾರೆ, ನವಿಲ್ ಗರಿ ಇಟ್ಕೊಂಡು ಅಂಗಡಿಗಳಿಗೆ ಧೂಪ ಹಾಕ್ತಾ ಹೋಗಿ ಮಕ್ಕಳಿಗೆ ಮಂತ್ರ ಹಾಕೋದು, ಈ ತರದ ಒಂದು ಪಾತ್ರ. ಬಟ್ ಕಥೆಗೆ ಒಂದು ಗಟ್ಟಿಯಾದ ತಿರುವನ್ನ ಕೊಡುವಂತ ಒಂದು ಪಾತ್ರ ಮಾಡಿದ್ದೀನಿ. ತುಂಬಾ ಖುಷಿಯಾಗಿದ್ದು, ಸ್ನೇಹಿತ ನಿರ್ಮಾಪಕರು, ಸಿನಿಮಾ ಅನ್ನೋದು, ನಮ್ಮ ರಂಗ ತಂಡ ಅನ್ನೋದು, ಇಡೀ ಟೀಮೇ ಆಗಿತ್ತು. ನಮ್ಮ ರಂಗ ತಂಡ, ನಾನು ಯಾವ್ದೋ ನಾಟಕದ ಶೋಗೆ ಹೋಗಿದ್ದೀನಿ,
ಅಂತಲೇ ಅನ್ನಿಸ್ತಾ ಇತ್ತು. ಆಮೇಲೆ ಪಾತ್ರ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ನಂದು ಸೀನ್ ಆದ್ಮೇಲೆ ಬೇರೆ ಒಂದು ಶಾರ್ಟ್ಸ್ ಎಲ್ಲ ತಗೊಳಕ್ ಎಲ್ಲರೂ ಹೊರಟೋಗಿದ್ರು. ನಾನು ಅಲ್ಲೇ ಮರದ ಕೆಳಗೆ ಕೂತಿದ್ದೆ. ಸುಮಾರು ಹೆಂಗಸರು ಅವ್ರ ಮಕ್ಳಿಗೆ ಮಂತ್ರ ಹಾಕ್ಸಕ್ಕೆ ಧೂಪ ಹಾಕ್ಸಕ್ಕೆಲ್ಲ ಬಂದು ದುಡ್ಡು ಕೊಟ್ಬಿಟ್ಟವ್ರು. ಸೊ ಆ ಮಟ್ಟಕ್ಕೆ ನಾನು ಈ ಪಾತ್ರವಾಗಿದ್ದೀನಿ, ಪರವಾಗಿಲ್ಲ ಅಂತಲೂ ಖುಷಿ ಪಟ್ಟೆ. ಬಹಳ ಖುಷಿಯಿಂದ ಮಾಡದಂತ ಪಾತ್ರ, ಮತ್ತೆ ಒಳ್ಳೆ ಕತೆ, ತುಂಬಾ ಇಂಟ್ರೆಸ್ಟಿಂಗ್ ಆದ ಕತೆ. ಸೊ ಹಾಗಾಗಿ ಬಹಳ ನಿರೀಕ್ಷೆ ಇದೆ. ಇದು ಟೈಮ್ ಟ್ರಾವೆಲ್ದು ಕಾಲಘಟ್ಟ ಅಂತಂದ್ರೆ, ಈ ಘಟ್ಟ ಅಂತಂದ್ರೆ 500 ವರ್ಷಗಳ ಹಿಂದೆ ಹೋಗಿ ಮತ್ತೆ ಬರೋದು, ಈ ತರದ ಟೈಮ್ ಟ್ರಾವೆಲ್ ಸಿನಿಮಾಗಳು ಇಂಡಿಯಾದಲ್ಲಿ ಆಗಿವೆ. ಮತ್ತೆ ವೆಸ್ಟ್ ಅಲ್ಲಿ ನೋಡಿದಾಗ ಆ ಟೈಮ್ ಟ್ರಾವೆಲ್ ನ ಒಂದು ಮೀಟರ್ ಇಟ್ಕೊಂಡು, ಅಂದ್ರೆ ವರ್ಷಗಟ್ಲೆ ಹಿಂದೆ ಮುಂದೆ ಹೋಗುವಂತ ಸಿನಿಮಾಗಳಾಗಿದೆ. ಇದು ಆ ಥರದ್ದಲ್ಲ. ಇಲ್ಲಿ ಅಲ್ಲಲ್ಲೇ ಆಗಾಗಲೇ ಹಿಂದೆ ಮುಂದೆ ಆಗುವಂತ, ಮತ್ತೆ ಯಾವುದೋ ಒಂದು ಘಟ್ಟಕ್ಕೆ ಬಂದು ಆಯ್ಕೆ ಬೇರೆ ಆದಾಗ ಏನಾಗಬಹುದಿತ್ತು ಅನ್ನುವ ಕುತೂಹಲಕಾರ ತಿರುವುಗಳು ಇರುವಂತ ಕತೆ. ಮತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಇದನ್ನ ಅರ್ಥ ಮಾಡಿಸ್ಲಿಕ್ಕೆ, ಅಂದ್ರೆ ಟೈಮ್ ಟ್ರಾವೆಲ್ ನ ಅರ್ಥ ಮಾಡಿಸ್ಲಿಕ್ಕೆ ತುಂಬಾ ಟೆಕ್ನಿಕಲ್ ಆದ ಏನನ್ನೂ ಉಪಯೋಗಿಸದೆ ಸಾಮಾನ್ಯರಿಗೂ ಅರ್ಥ ಆಗುವ ಹಾಗೆ ಆ ಟೈಮ್ ಟ್ರಾವೆಲ್ ಆಗಿರೋದೇ ಒಂದು ದೊಡ್ಡ USP ಈ ಸಿನಿಮಾಗೆ. ಸುಮಾರು ಕಡೆ ಮರ್ತೋಗ್ಬಿಟ್ಟಿರ್ತಾರೆ, ಸಂಕಲನ ಎಲ್ಲೋ ಲಾಸ್ಟ್ ಅಲ್ಲಿ ಬಂದ್ಬಿಡಿರುತ್ತೆ ಕೆಲವೊಂದ್ಸತಿ. ಸೊ ಸಮ್ವೇರ್ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ, ಅಂದ್ರೆ ಎಸ್ಪೆಷಲಿ ಇವಾಗ ರೀಸೆಂಟ್ ಆಗಿ ಮಾಡಿದ ಒಂದಷ್ಟು ಹಿಂದಿನ ಸಿನಿಮಾಗಳಲ್ಲಿ ಸಂಕಲನ ಯಾಕೆ ಅಷ್ಟೊಂದು ಮುಖ್ಯ ಆಗ್ತಿದೆ ಅನ್ನೋದು ಈ ನಡುವೆ ಎಲ್ರಿಗೂ ಗೊತ್ತಾಗ್ತಿದೆ. ಅಂದ್ರೆ ಎಷ್ಟು ಮುಖ್ಯ ಅಂತನ್ನೋದು, ಅಂದ್ರೆ ಒಂದು ಎಲ್ಲೋ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಅದು ಎಡಿಟರ್ ಫಾಲ್ಟ್ ಅಂತ ಅಂದ್ಬಿಡ್ತಾರೆ. ಸೊ ಇದ್ರ ಹಿಂದೆ ಧರಣಿ ಮಂಡಲ ಮಧ್ಯದೊಳಗೆ ಮಾಡಿದಾಗ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ತಾ ಹೋಗಿದ್ದೀರಾ ಅನ್ನೋ ಒಂದು ಕಾಂಪ್ಲಿಮೆಂಟ್ ಮೇಲೆ ನನಗೆ ಸಿನಿಮಾ ಸಿಕ್ತು ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ ಗಿರೀಶ್ಗಾಗ್ಲಿ ಅಥವಾ ಶೈಲೇಶ್ ಅವ್ರಿಗೆ. ನಾವು ಯಾವಾಗ್ಲೂ ಅನ್ಕೊಂತಿರ್ತೀವಿ, ಅಂದ್ರೆ ಯಾರಾದ್ರೂ ಬಂದು ನಾನು ಚಿತ್ರರಂಗಕ್ಕೆ ಬರ್ಬೇಕು ಅಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ಅಂತ, ಹೋಗಿ ನಾಟಕಕ್ಕೆ ಸೇರ್ಕೊ ಅಂತಾರೆ ಎಲ್ಲರೂ. ಸೊ ಸಮ್ವೇರ್ ನಾಟಕ ಮಾಡ್ತಾ ಮಾಡ್ತಾ ಅಲ್ಲಿಂದ ಒಂದು ಪ್ರೊಡಕ್ಷನ್ ಹೌಸ್ ಮಾಡಿ ಈ ತರ ಹೊಸಬರುಗಳಿಗೆ ಒಂದಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅಂತ ಈ ಸಿನಿಮಾ ಮಾಡಿರೋದ್ರಲ್ಲಿ, ಆಮೇಲೆ ಹಲವಾರು ಎಲ್ಲರೂ ನಾಟಕದಲ್ಲಿ ಕೆಲಸ ಮಾಡಿರುವಂಥವ್ರೆ ಈ ಚಿತ್ರದಲ್ಲಿ ಮಾಡಿರೋದು, ಅದೊಂದು ಖುಷಿಯಾದ ಇದು. ಸುಮ್ಮನೆ ಯಾರೋ ಬಂದ್ರು ಇದೊಂದು ಇದು ಅಂತ ಅಂದ್ಬಿಟ್ಟು ಆ ಥರದ್ದಿಲ್ಲ. ಸೊ ಎಲ್ಲರೂ ಈ ನಾಟಕದಲ್ಲಿ ಮಣ್ಣು ಹೊತ್ತಿರೋರೆ ಅಲ್ಲಿಂದ ಕೆಲಸ ಮಾಡಿಕೊಂಡು ಇವತ್ತಿಗೆ ಒಂದು ಸಿನಿಮಾ ಮಾಡಿದ್ದಾರೆ. ಎಲ್ರಿಗೂ ಒಂದು ಖುಷಿ ಇದೆ. ನಾನು ಒಬ್ಬ, ಅಂದ್ರೆ ಹಿಂದೆ ನಾಟಕದಿಂದ ಬಂದಿರೋನು ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ. ಒಬ್ಬ ಸಂಕಲನಕಾರ ಅಂದ್ರೆ ಇವಾಗ ಟ್ರೈಲರ್ ನೋಡಿದಾಗ ನಿಮ್ಗೆ ಗೊತ್ತಿರುತ್ತೆ ವರ್ಕ್ ಏನಾಗಿದೆ ಅಂತ ಅನ್ನೋದು. ಆಮೇಲೆ ತುಂಬಾ ಕಾಂಪ್ಲಿಕೇಟ್ ಮಾಡುವಂತ ಸಬ್ಜೆಕ್ಟ್ ಏನಾಗಿರಲ್ಲ. ನನಗೆ ಟೈಮ್ ಲೂಪ್ ಅಂತ ಹೇಳಿದ ತಕ್ಷಣ ಗಿರೀಶು ತುಂಬಾ ಹಿಂಗೆ ಹಾಗೆ ಹೀಗೆ ಸುಮಾರು ಡಿಸ್ಕಷನ್ಸ್ಗಳಾಗೋದು. ಒಂದೇ ಉತ್ತರ ಕೊಟ್ಟಿದ್ದು. ಒಂದು ಎಕ್ಸಾಂಪಲ್ ಹೇಳ್ಬೋದು ಅಂತಂದ್ರೆ, ಒಂದು ಮೊಮ್ಮಗು, ಒಂದು ಅಜ್ಜಿ. ಇವಾಗ ಇರೋ ಮೊಮ್ಮಕ್ಳೆಲ್ಲ ಹೇಗೆ ಅಂದ್ರೆ ಟಾಪ್ ಕ್ಲಾಸ್ ಎಲ್ಲ ಅವೆಂಜರ್ಸ್ ನೋಡ್ಕೊಂಡು ಬೆಳೆದ್ಬಿಟ್ಟಿರ್ತಾರೆ. ಅಜ್ಜಿಗೆ ಅರ್ಥ ಆಗಿರಲ್ಲ ಅಂತ ಅನ್ಸುತ್ತೆ. ಅವಾಗ ಅಜ್ಜಿ ಕೂಡ ಅರ್ಥ ಆಗ್ಬೇಕಿದು, ಮೊಮ್ಮಗು ಕೂಡ ಅರ್ಥ ಆಗ್ಬೇಕು. ಈ ಎರಡು ಏಜ್ ಗ್ರೂಪ್ ಇದೆಯಲ್ಲ, ಚಿಕ್ಕ ವಯಸ್ಸಿಂದ ವಯಸ್ಸಾದವ್ರಿಗೆ ಅಷ್ಟು ಜನಕ್ಕೂ ಗೊತ್ತಾಗ್ಬೇಕು ಈ ಕತೆ ಏನು ಅನ್ನೋದು. ಅಂದ್ರೆ ಸುಮಾರು ಇವಾಗ ಟೈಮ್ ಲೂಪ್ ಆ ಥರದ್ದೆಲ್ಲ ಅಂತಂದಾಗ ಕೆಲವೊಬ್ಬರುಗಳಿಗೆ ಇದು ಹೇಗಾಗುತ್ತೆ ಅದು ಹೇಗಾಗುತ್ತೆ ಅನ್ನೋದು ಒಂದು ಪ್ರಶ್ನೆ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಬಟ್ ಈ ಸಿನಿಮಾ ನೋಡಿದಾಗ ಅದು ಎಲ್ಲದಕ್ಕೂ ಒಂದು ಪ್ರಾಪರ್ ಆನ್ಸರ್ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಷ್ಟು ದಿನ ನಾವು ನಮ್ಮ ಸಿನಿಮಾ ಅಂತ ಅನ್ಕೊಂಡು ಇದನ್ನ ಇಲ್ಲಿವರೆಗೂ ತಗೊಂಡ್ಬಂದಿದ್ದೀವಿ. ಇನ್ನು ಮುಂದೆ ಇದು ನಿಮ್ಗಳ ಸಿನಿಮಾ, ನೀವು ಇದನ್ನ ಇಲ್ಲಿಂದ ಮುಂದೆ ತಗೊಂಡೋಗಿ ಒಂದು ಸಕ್ಸಸ್ ಮಾಡಬೇಕು ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಶಾಲಿವಾಹನ ಶಕೆ ಆ ಹೆಸರಲ್ಲೇ ಇದೆ, ಒಂದು ಯುನೀಕ್ನೆಸ್ ಇದೆ, ಒಂದು ಕ್ರಿಯೇಟಿವಿಟಿ ಇದೆ ಅಂತಾನೆ ಹೇಳ್ಬೋದು ಆ ಹೆಸರಿಂದಾನೆ. ಈ ಸಿನಿಮಾ ಬಂದು ಒಂದು ಫ್ರೆಶ್ ಬ್ರೆತ್ ಆಫ್ ಏರ್ ಅಂತ ಹೇಳ್ಬೋದು. ಬಿಕಾಸ್ ಮಾಮೂಲಿ ಕತೆ ಆಗಿಲ್ಲ, ಇದು ಒಂದು ತುಂಬಾ ಯುನೀಕ್ ಆಗಿರೋ ಕತೆ. ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ನಮ್ಮ ಕನ್ನಡ ಜನಕ್ಕೆ ಹತ್ರ ಆಗುವಂತ ಕತೆ. ಟೈಮ್ ಟ್ರಾವೆಲ್, ಟೈಮ್ ಲೂಪ್ ಅದೆಲ್ಲಾನು ನಾವು ವೆಸ್ಟ್ ಅಲ್ಲಿ ನೋಡಿರ್ತೇವೆ, ಇಂಗ್ಲಿಷ್ ಸಿನಿಮಾಸ್ ಅಲ್ಲಿ ನೋಡಿರ್ತೇವೆ. ಅದನ್ನ ನಮ್ ಕನ್ನಡಕ್ಕೆ ತಂದಾಗ ಕನ್ನಡ ಜನಕ್ಕೆ ಅರ್ಥ ಆಗ್ಬೇಕು, ಅವ್ರಿಗೆ ಕನೆಕ್ಟ್ ಆಗ್ಬೇಕು. ಸೊ ಅಲ್ಲಿ ಒಂದು ಹಳ್ಳಿ ಸೊಗಡನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಈ ಕಥೆನ ಮಾಡ್ಕೊಂಡಿದ್ದಾರೆ ಗಿರೀಶ್ ಅವರು. ಥ್ಯಾಂಕ್
ಥ್ಯಾಂಕ್ ಯು ಗಿರೀಶ್ ಅವರೇ ನನ್ನ ಚೂಸ್ ಮಾಡಿದ್ದಕ್ಕೆ ಸಿನಿಮಾಗೆ. ಮತ್ತೆ ಯಾವಾಗ್ಲೂ ನಾವು ಅನ್ಕೊಂತಿರ್ತೀವಿ ನಮ್ ಲೈಫಲ್ಲಿ ಒಂದು ಎರಡು ಅಂದ್ರೆ ಲೈಕ್ ಏನೋ ಒಂದು ಘಟನೆ ಆಗಿರತ್ತೆ, ಇನ್ನೊಂದು ಚಾನ್ಸ್ ಸಿಕ್ಕಿದ್ರೆ ನಾನು ಅದನ್ನ ಇನ್ನೂ ಬೆಟರ್ ಆಗಿರ್ಬೋದಿತ್ತೇನೋ, ನಾನು ಬೆಟರ್ ಡಿಸಿಷನ್ ಮಾಡ್ತಿದ್ನೇನೋ ಅಂತ ಯಾವಾಗ್ಲೂ ಯೋಚನೆ ಮಾಡ್ತೀರಿ. ಆತರ ಯೋಚನೆ ಮಾಡಿದವರು ಯಾರು ಇಲ್ಲ. ಸೊ ಆತರ ಒಂದು ನಿಮ್ಗೆ ಚಾನ್ಸ್ ಸಿಕ್ಕಿದಾಗ, ಮನುಷ್ಯ ಕಾಲನ ಬದಲಾಯಿಸೋ ಒಂದು ಪವರ್ ಸಿಕ್ಕಿದಾಗ ಅವ್ನ್ ಏನೆಲ್ಲ ಮಾಡಬಹುದು, ಏನೆಲ್ಲ ಮಾಡ್ತಾನೆ, ಕಾಲ ಮನುಷ್ಯನ ಕೈಯಲ್ಲಿ ಇರುತ್ತಾ ಅಥವಾ ಅದು ಇನ್ನೊಂದು ತಪ್ಪಾಗುತ್ತಾ ಅಥವಾ ಅದು ಇನ್ನೊಂದು ಎಡವಟ್ ಆಗುತ್ತಾ ಅನ್ನೋದೇ ಈ ಕತೆ. ಈ ಕಥೆನಲ್ಲಿ ಎಲ್ಲಾನು ಇದೆ. ಒಂದು ಲವ್ ಸ್ಟೋರಿ ಇದೆ, ಎಮೋಷನ್ಸ್ ಇದೆ, ಒಂದು ಕಾಮಿಡಿ ಇದೆ, ಪ್ರತಿಯೊಂದು ಇದೆ. ಸೊ ಜನ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಈ ಸಿನಿಮಾನ ಅಂತ ನಾನು ನಂಬಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.